ನೋಡಿ ಅವ್ರು ಹಿಂಗೆ ಹೇಳ್ತಾ ಇದಾರೆ, ಓಡೋಗಕ್ಕೆ ನೋಡ್ತಾ ಇದಾರೆ. ಒಂದು ಹೆಣ್ಣಿದ್ದಾಳೆ, ಅವಳಿಗೆ ನಿಲ್ಸಿ ಮಾತಾಡಬೇಕು, ಮುದ್ದಾಡಬೇಕು ಅನ್ನೋದು ಏನೂ ಇಲ್ಲ ಅವ್ರಿಗೆ. ನಿಮ್ಗೆ ಇಲ್ಲಿ ಸೆಕ್ಯೂರಿಟಿ ಸೆಕ್ಷನ್ ಎಲ್ಲಿದೆ? ನೀವು ಇಲ್ಲಿಯವರಲ್ವಾ? ಓ ಹೌದ್ರಿ. ಓ ಹುಬ್ಳಿಯವರ ನೀವು? ಓ ಖುಷಿ ಆಯ್ತು ನೋಡ್ರಿ ನನಗೆ. ನಾವು ಆ ಕಡೆಯವ್ರೆ ಆ್ಯಕ್ಚುಲಿ. ಇಲ್ಲ ಆ್ಯಕ್ಚುಲಿ ಸೆಕ್ಯೂರಿಟಿ ಸೆಕ್ಷನ್ ಅವ್ರು ಬೇಕಾಗಿತ್ತು ನನಗೆ. ಸೆಕ್ಯೂರಿಟಿ ಸೆಕ್ಷನ್ ಅವ್ರು ಬೇಕು. ಸೆಕ್ಯೂರಿಟಿ ಗೊತ್ತಲ್ವಾ? ಸೆಕ್ಯೂರಿಟಿ ಮನೆಗೆಲ್ಲ ಸೆಕ್ಯೂರಿಟಿ ಕೊಡ್ತಾರಲ್ವಾ? ಸೊ ಆ ಥರದ್ದು ಯಾರಾದ್ರು ಇಲ್ಲಿ ಏಜೆನ್ಸಿ ಇದೆ ಅಂತಲ್ಲ, ಇಲ್ಲಿದೆ ಸ್ಕೂಲ್ ಹತ್ರ. ಸ್ಕೂಲ್ ಬ್ಯಾಕ್ ಸೈಡ್ ಅಂತ ಹೇಳಿದ್ರು ನೀವು, ಅದಕ್ಕೆ ಇಲ್ಲಿದ್ದೀರ ನಾನು ನೀವೇ ಅನ್ಕೊಂಡ್ಬಿಟ್ಟೆ ನಾನು. ಶ್ರೀನಿವಾಸ್ ಅಂತನಾ ನೀವು ಸೆಕ್ಯೂರಿಟಿ ಏಜೆನ್ಸಿ? ನೀವಲ್ವಾ? ಇಲ್ಲ ಪರವಾಗಿಲ್ಲ, ಮೇಡಮ್ ಅನ್ಬೇಡಿ, ನನ್ನ ಹೆಸರು ಸಾಕ್ಷಿ ಅಂತ. ಸೊ ನನಗೆ ಒಬ್ಬರು ಬಾಡಿ ಗಾರ್ಡ್ ಬೇಕಾಗಿದ್ದಾರೆ ಆ್ಯಕ್ಚುಲಿ. ನಾನು ಇರೋದು ಒಬ್ಬಳೇ. ನನ್ನ ಗಂಡ ಮಲೇಷ್ಯಾದೊಳಗಿದ್ದ ಫಸ್ಟು. ಸೊ ಡಿವರ್ಸ್ ಆಗಿಬಿಡ್ತು, ಬಿಟ್ಬಿಟ್ಟು ಬಂದುಬಿಟ್ಟೆ ನಾನು. ನನಗೆ ಯಾಕಂದ್ರೆ ನಾನು ಭಾರತ ದೇಶದೊಳು, ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದು. ನಾನು ಹುಟ್ಟಿದ್ದು ಹುಬ್ಳಿಯಲ್ಲಿ, ಧಾರವಾಡ ಡಿಸ್ಟಿಕ್ ಗೊತ್ತಲ್ಲ ಹುಬ್ಳಿ, ಅಲ್ಲೇ ಹುಟ್ಟಿದ್ದು ನಾನು. ನಮ್ಮ ತಂದೆ ತಾಯಿ ಯಾರೋ ದುಡ್ಡಿರೋರು ಚೆನ್ನಾಗಿರೋರು. ನಾನು ಮದುವೆ ಆಗಿಬಿಟ್ಟು ಅಲ್ಲಿ ಹೋಗ್ಬಿಟ್ಟೆ, ಮಲೇಷ್ಯಾಗೆ ಹೋಗ್ಬಿಟ್ಟೆ. ಅವ್ನು ಸರಿ ಇಲ್ಲ, ಬರೀ ಕುಡಿಯೋದು ಹೊಡಿಯೋದು, ಬರೀ ಪಾರ್ಟಿ, ರಾತ್ರಿ 2-3 ಗಂಟೆವರೆಗೂ. ಸೊ ಇಲ್ಲಿ ಮನೆಯೆಲ್ಲ ಆಸ್ತಿ ಎಲ್ಲ ಇದೆ, ನಂದು ಚೆನ್ನಾಗಿದೆ ಮನೆ. ನನಗೊಬ್ಬರು ಬಾಡಿ ಗಾರ್ಡ್ ಬೇಕಷ್ಟೇ. ಇಲ್ಲಿ ಅಲ್ಲ ಯಾರನ್ನ ಬಾಡಿ ಗಾರ್ಡ್ ಇದ್ದಾರಾ? ನಾನು 1 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತೀನಿ. ಬಾಡಿ ಗಾರ್ಡ್ ಸ್ವಲ್ಪ ಸಖತ್ತಾಗಿ ಸ್ಟ್ರಾಂಗ್ ಆಗಿರ್ಬೇಕು ನನಗೆ. ಅಂದರೆ ನಂಬಿಕೆಸ್ತರು ಇರಬೇಕಾಗ. ನಾನು ದುಡ್ಡೆಲ್ಲ ಇರುತ್ತೆ ಮನೆಯೊಳಗಡೆ. ನಾನು ಅವಾಗ ಚೈನಾ ಜಪಾನ್ಗೆಲ್ಲ ಹೋಗ್ತೀನಿ. ಕೂತ್ಕೊಳ್ಳಿ ಪರವಾಗಿಲ್ಲ. ಸೊ ಚೈನಾ ಜಪಾನ್ಗೆಲ್ಲ ಹೋಗ್ತಾ ಇರ್ತೀನಿ. ಬಾಡಿ ಗಾರ್ಡ್ ಬೇಕು ಒಬ್ರು, ಯಾರಾದರೂ ಸಖತ್ತಾಗಿರೋರು ಯಾರಾದರೂ ಇದ್ದಾರಾ? ಸಖತ್ತಾಗಿ ಬಾಡಿ ಗಾರ್ಡ್ ಅಂದರೆ ನೋಡ್ಕೋಬೇಕು ನನ್ನ ಅಷ್ಟೇ. ಡ್ರೈವಿಂಗ್ ಬರುತ್ತಾ? ಬಿಡಿ. ಸೊ ಅದಕ್ಕೆ ಯಾರಾದರೂ ಇದ್ದಾರಾ ಅಂತ ನೋಡಂತ. ಅಲ್ಲ ನೀವು ಕೇಳೋದಲ್ಲ, ನೀವು ಹೋಗ್ಬೇಡಿ ಪ್ಲೀಸ್. ನಾನೇ ಹೋಗ್ತೀನಿ ವಾಪಸ್, ನನಗೆ ಬೇಡಿ. ನೀವು ಪಾಪ ಯಾಕೆ ವಯಸ್ಸೋದವ್ರು ಯಾಕೆ ಓಡಾಡ್ತೀರಾ? ಬೇಡ ಪರವಾಗಿಲ್ಲ. ಅಲ್ಲ ನನಗೆ ಒಬ್ರು ಬಾಡಿ ಗಾರ್ಡ್ ಬೇಕು, ಅದ್ರಗೋಸ್ಕರ ತಿಂಗಳಿಗೆ ನಾನು 1 ಲಕ್ಷ ಸಂಬಳ ಕೊಡ್ತೀನಿ. ಇಲ್ಲೇ ಮನೆ ಇಲ್ಲೇ ಇರೋದು, ಇಲ್ಲಿ ಕೆಳಗಡೆ ಇದೆ. ಈ ನೋಡಿ ಬೈಕ್ ಕಾಣಿಸ್ತಾ ಇದೆಯಲ್ವಾ, ಅದು ನಮ್ಮದೇ, ನಮ್ಮ ಮಾವವ್ರದೇ ಅದು. ಅವ್ರಿಗೆ ಗೊತ್ತಿರ್ಬೇಕಲ್ವ ನಿಮಗೆ, ನಂಜುಂಡೇಗೌಡ ಅಂತ ನಮ್ಮ ಮಾವ ಅವರವರು. ಈ ಏರಿಯಾ ಎಲೆಕ್ಷನ್ ನಿಂತಿದ್ರಲ್ಲ 2-3 ಸತಿ ಅವರು. ಇಲ್ಲೇ ಅವರು ಯಾರಾದ್ರೂ ನಿಮ್ಗೆ ಏನೋ ಕೆಲಸ ಮಾಡ್ತಾ ಇದ್ದೀರಾ ನೀವು? ನನಗೆ ಯಾರಾದರೂ ಬಾಡಿ ಗಾರ್ಡ್ ಬೇಕಾಗಿತ್ತು ಒಬ್ರು. ಅಂದರೆ ಮನೆ ಹತ್ರ ಇರ್ಬೇಕು, ನನ್ನ ಜೊತೆ ಇರ್ಬೇಕು ಅಷ್ಟೇ. 1 ಲಕ್ಷ ಕೊಡ್ತೀನಿ ಒಟ್ಟು, ಸಖತ್ತಾಗಿರ್ಬೇಕು ಒಟ್ಟು. ನೋಡಿ ಬೇಕಾದ್ರೆ ಅಡ್ವಾನ್ಸ್ ಬೇಕಾದ್ರೆ 50,000 ಕೊಡ್ತೀನಿ. 15 ದಿವಸ ಕೆಲಸ ಅಷ್ಟೇ ನನಗೆ ಬಾಡಿ ಗಾರ್ಡ್ ಜೊತೆಗೆ ಓಡಾಡ್ಬೇಕು. ಹೆಂಗ್ಸ್ ಒಬ್ಳೆ ಅಲ್ವಾ, ಗೊತ್ತಲ್ವಾ ಈಗಿನ ಕಾಲ ಹೆಂಗೆ. 1 ನಿಮಿಷ ಮಾತಾಡ್ತಾ ಇದ್ದೀನಿ. ಹೆಂಗ್ಸ್ ಒಬ್ಳೆ ಓಡಾಡೋಕ್ಕಾಗಲ್ಲ, ಅದ್ರಗೋಸ್ಕರ ಸ್ವಲ್ಪ ಯಾರೋ ಸರಿಯಾಗಿರೋ ಗಂಡಿಸ್ಬೇಕು ನನಗೆ. ನೀವೇನು ಕೆಲಸ ಮಾಡ್ತಿದ್ದೀರಾ? ನಾವು ಇಲ್ಲಿ ಬಂಕಿನಾಗ ಕೆಲಸ ಮಾಡ್ತೀವಿ. ಬಂಕು? ಬಂಕಿಗೆ ಬಂಕ್ ಹಾಕ್ಬಿಡಿ, ನನ್ನ ಹತ್ರ ಬನ್ನಿ ಕೆಲಸಕ್ಕೆ. ಹಾಂ ಇಲ್ಲ, ಇದೇ ಮನೆ ಎದುರುಗಡೆನೆ ನೋಡಿ, ಬೇಕಾದ್ರೆ ಬನ್ನಿ ಡೈಲಿ. ನಾನು ನಿಮ್ಗೇನು ತಿಂಗ್ಳಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು. ನನ್ನ ನೋಡ್ಕೋಬೇಕಷ್ಟೇ ಸರಿಯಾಗಿ. ಏನಂದರೆ ಸ್ವಲ್ಪ, ಯಾಕಂದರೆ ಈ ಗಂಡು ಮಕ್ಕಳು ಅಲ್ವಾ, ಯಾಕಂದ್ರೆ ನಾನು ಒಬ್ಬಳೇ ಇರ್ತೀನಿ, ಗೊತ್ತಾಗ್ಬಾರ್ದು ಯಾರಿಗೂ. ಸೊ ಒಬ್ಬ ಬಾಡಿ ಗಾರ್ಡ್ ಇದ್ದಾನೆ ಅಂತ ಗೊತ್ತಾದರೆ ಅವಾಗ ಯಾರೂ ಬರೋದಿಲ್ಲ. ನೋಡಿ ಬರ್ತೀರ, ನಾನು ಇವಾಗಲೇ ಅಡ್ವಾನ್ಸ್ ಕೊಡ್ತೀನಿ ಬೇಕಾರೆ 1 ತಿಂಗಳು. ಅಯ್ಯೋ ನಿಮ್ಗೆ ಎಷ್ಟು ಕೊಡ್ತಾರೆ ಇಲ್ಲಿ ಬಂಕಲ್ಲಿ? ಪರ್ಮನೆಂಟ್ ಕೆಲಸ. ನಂದು ಪರ್ಮನೆಂಟೇ. ಅಯ್ಯೋ ದೇವ್ರೆ, ನಿಮ್ಗೆ ಎಷ್ಟು 10 ವರ್ಷದ ಬೇಕು ಅಡ್ವಾನ್ಸು ನಾನು ಕೊಡ್ತೀನಿ. ನಂದು ಪರ್ಮನೆಂಟೇ, ನಾನು ಪರ್ಮನೆಂಟೇ ನಿಮಗೆ. ಕೆಲಸ ಇದೆ. ಅಲ್ಲ ಎಲ್ಲಿ ಕೆಲಸ ಇದೆ ನಿಮಗೆ? ಅಲ್ಲ ಅಲ್ಲಿ ತಿಂಗ್ಳಿಗೆ ಕೊಡ್ತಾರೆ, ನಾನು ನಿಮ್ಗೆ ವಾರಕ್ಕೆ ಕೊಡ್ತೀನಿ. ಬೇಕಾದ್ರೆ ವಾರಕ್ಕೆ ಕೊಡ್ತೀನಿ. ವಾರದ ಸಂಬಳ ಓಕೆನಾ ಹೇಳಿ? ಏನು ಬೇಜಾರಾಗಿದೆ ಗೊತ್ತಾ? ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾರಂತ ಹೇಳಿದ್ರು. ಇಲ್ಲಿ ನೋಡಿ ಯಾರು ನನಗೊಬ್ರು ಸೆಕ್ಯೂರಿಟಿ ಕೊಡೋದಿಲ್ಲ. ಸಂಬಳ ಕೊಡ್ತೀನಿ ಅಂದ್ರೆ ಯಾರು ಬರೋದಿಲ್ಲ. ಬರ್ತಾರೆ ಕೇಳಿ ಸರ್. ನೋಡಿ ಅವ್ರು ಹಿಂಗೆ ಹೇಳ್ತಾ ಇದಾರೆ, ಓಡೋಗಕ್ಕೆ ನೋಡ್ತಾ ಇದಾರೆ. ಒಂದು ಹೆಣ್ಣಿದ್ದಾಳೆ, ಅವಳಿಗೆ ನಿಲ್ಸಿ ಮಾತಾಡಬೇಕು, ಮುದ್ದಾಡಬೇಕು ಅನ್ನೋದು ಏನೂ ಇಲ್ಲ ಅವ್ರಿಗೆ. ನಿಮ್ಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಯಾರು ಬಂಕಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಎಷ್ಟು ಸಂಬಳ ಕೊಡೋದು? ಎಷ್ಟು? 18,000. ಇವ್ರು 1 ಲಕ್ಷ ಕೊಡ್ತಾರೆ ಅಂತ ನೋಡಿ. ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು. ಅಲ್ಲ ನೀವೇನು ಅಷ್ಟು ಇದೊಂದು ನಿಮಗೆ ಬಂಕ್ ಅಂದ್ರೆ ಅಷ್ಟು ಇಷ್ಟ? ನೀನು ಪೆಟ್ರೋಲ್ ಕುಡಿತೀರಲ್ಲ ಹೋಗ್ಬಿಟ್ಟು ದಿನ? ಇಲ್ರಪ್ಪ, ಅವ್ರ ಜಾಗದಾಗ ಇದೀವಲ್ಲ. ಅವ್ರ ಜಾಗದಾಗ ನಾನು ಜಾಗ ಕೊಡ್ತೀನಿ ನಿಮಗೆ. ಮನೆನೇ ಕೊಡ್ತೀನಿ ನಿಮಗೆ, ದೊಡ್ಡ ಮನೆ. ನಮ್ಮ ಮನೆ ಮೇಲೆ ಮನೆ ಕೊಡ್ತೀನಿ ನಿಮಗೆ. ನಿಜವಾಗ್ಲೂ ಖುಷಿ ಆಯ್ತು. ನಿಮ್ಮ ಹತ್ರ ನಿಯತ್ತಾಗಿರೋರು ಬೇಕು. ನೋಡಿ ನೀವು 18,000 ರೂಪಾಯಿಗೋಸ್ಕರ ಮಾಡ್ತೀನಿ ಅಂತೀರಾ. ನಾನು ನಿಮ್ಗೆ 1 ಲಕ್ಷ ಕೊಡ್ತೀನಿ ಬರ್ತಲ್ಲ, ಮನೆ ಕೊಟ್ಟು 1 ಲಕ್ಷ ಕೊಡ್ತೀನಲ್ಲ. ಇಲ್ಲ ನಿಮ್ಗೆ ಆ ಥರ ಬೇಡಂದ್ರೆ ಮದುವೆನೇ ಆಗ್ಬಿಡ್ತೀನಪ್ಪ ಬೇಕಾದ್ರೆ. ನಿಮಗೆ ಹೇಳಿ, ಆಗ್ತೀರಾ ಮದುವೆ? ನಮಗೂ ಮಕ್ಕಳದೇ. ಮದುವೆ ಅಲ್ಲ, ಎಷ್ಟು ಜನ ಮಕ್ಕಳು? 3. ಯಾಕೆ ಇನ್ನೊಂದು ಆಗಲ್ಲ ಅನ್ನತ್ತಾ ನಿಮಗೆ? ಏನಿದಾರೆ ನೋಡಿ ಇವ್ರು ಹೆಂಗೆ ಆಡ್ತಾರೆ ಇವರು. ನಾವು ಚಲೋ ಅದೇವು ನೋಡ್ರಿ, ಯಾಕಂದ್ರೆ ನಾನು ಹುಬ್ಳಿ ಕಡೆ ಹಾಕಿದ್ದೀನಿ ರೀ. ಅದಕ್ಕೆ ನನಗೆ ಪಾಪ ಸ್ವಲ್ಪ ನಮ್ಮ ಕಡೆ ಇರೋದು ಚಿಕ್ಕದ್ರೆ ಚಲೋ ಇರ್ತೈತೆ ಅಂತ ಹೇಳಿ ನೋಡಿ. ನಮ್ಮನಾರ ಕರೆಸ್ಕೊಂಡ್ರೆ. ಅಕ್ಕ ಬಾ ಅಕ್ಕ ಇಲ್ಲಿ 1 ನಿಮಿಷ. ಅಕ್ಕ ಇಲ್ಲಿ ಬನ್ನಿ 1 ನಿಮಿಷ, ಬಾ ಅಕ್ಕ ಇಲ್ಲಿ.
ಪರ್ಕುರಿ